ಎಲ್ರಿಗೂ ನಮಸ್ಕಾರ. ಸೊ ನಾಳೆಯಿಂದ IPL ಸ್ಟಾರ್ಟ್ ಆಗ್ತಾ ಇದೆ. ಹುಡುಗರೆಲ್ಲ ಹಬ್ಬನ ಹಬ್ಬ, RCB ಅನ್ನೋರ್ಗೆಲ್ಲ ಜೋಶು. ಸೊ ಓಪನಿಂಗ್ ಮ್ಯಾಚೇ RCB ನಡೆಸ್ತಾವ್ರೆ. ಯಾಕೆ ಅಂದರೆ RCB ಫ್ಯಾನ್ಸು ಮತ್ತು TRPಗಿರೋ ಗತ್ತು. ಆ್ಯಕ್ಚುಲಿ ಪ್ರತಿ ಸತಿ ಆಡಿಸ್ಬೇಕಾಗಿರೋದು ಸತಿ ಫೈನಲಿಸ್ಟ್ ಯಾರು ಇರ್ತಾರೋ ಅವ್ರನ್ನ. ಆದರೆ ಹೋದ ಸತಿ ಫೈನಲಿಸ್ಟ್ ಇದ್ದವರು KKR SRH. ಆದರೆ ಈ ಸತಿ ಫಸ್ಟ್ ಮ್ಯಾಚ್ ಆಡ್ತಾ ಇರೋದು ನಿಮ್ಮ RCB. ಅದು RCBಗಿರೋ ಕ್ರೇಜು ಅಂತ ಹೇಳ್ತಾ, ಈ ಸತಿಯ IPL ಸ್ಟಾರ್ಟ್ ಆಗ್ತಾ ಇದ್ದಂಗೆ ಎಲ್ಲರಿಗೂ ಒಂದೇ ಬರೋದು, ವಾಟ್ ಶುಡ್ ಬಿ ಅವರ್ ಡ್ರೀಮ್ 11 ಟೀಮ್. ಡ್ರೀಮ್ 11 ಮಾಡು, ದುಡ್ಡು ನೋಡು. ಎಷ್ಟೊಂದು ಜನ ಗೆದ್ದಿದ್ದಾರೆ, ಎಷ್ಟೊಂದು ಜನ ಏನೂ ಗೆದ್ದಿಲ್ಲ. ಇನ್ನೊಂದು ಎಷ್ಟೋ ಜನದ್ದು ಹಾಕಿದ ದುಡ್ಡು ಅಲ್ಲೇ ಇರುತ್ತೆ. 49 ರೂಪಾಯಿ ಬರ್ತಾ ಇದೆ ಅಂತ ಎಷ್ಟೊಂದು ಜನ ಬೈಕೊಂಡು ಓಡಾಡ್ತಾ ಇರ್ತೀರ. ಅವೆಲ್ಲ ಇದ್ದಿದ್ದೆ. ಬಟ್ ನಮ್ಮ ಪ್ರಯತ್ನ ಏನಂದರೆ ಡಿಫ್ರೆಂಟ್ ಆಗಿರೋ ಟೀಮ್ ಮಾಡಿ ನಿಮ್ಮ ಕಾಸು ಕಲೆಕ್ಟ್ ನಾವು ಹೆಲ್ಪ್ ಮಾಡೋದು. ಸೊ ಮೈ ಟೀಮ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಎವ್ರಿ ಅದರ್ ಟೀಮ್ಸ್. ಯಾಕಂದರೆ ನಾರ್ಮಲಾಗಿ ಎಲ್ಲರೂ ಟೀಮ್ ಮಾಡ್ತಾರೆ. ನಾರ್ಮಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲರೂ ಯೋಚನೆ ಮಾಡ್ತಾರೆ. ಸೊ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡೋರಿಗೆ ಡಿಫ್ರೆಂಟ್ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ಗೆ ವಿಕೆಟ್ ಕೀಪರ್ಸ್ ಯಾರ್ಯಾರನ್ನ ಹಾಕೋಬೋದು. ಫಿಲ್ ಸಾಲ್ಟ್, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಫಿಲ್ ಸಾಲ್ಟ್ ಯಾಕೆ ಹಾಕೋಬೇಕು? ಒಂದು ರೂಲ್ಸು. ಲಾಸ್ಟ್ ಇಯರ್ ಅವ್ನು ಆಡಿದ್ದೆ KKRಗೆ. ಸೊ ಅಲ್ಲಿ ಪಿಚ್ಚು ಗ್ರೌಂಡು ಹೇಗಿರುತ್ತೆ ಅಂತ ಅವ್ನಿಗೆ ಸಖತ್ತಾಗಿ ಗೊತ್ತಿರುತ್ತೆ. ಹೋಗ್ತಾ ಇದ್ದಂಗೆ ರುಬ್ತಾ ಇರ್ತಾರೆ. ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಕ್ರಿಸ್ಗೇಲ್ ಗೊತ್ತಿರ್ಬೋದು. 3 ವರ್ಷ KKRಗೆ ಆಡ್ಬಿಟ್ಟು ಅವನನ್ನು ಕಿತ್ತಾಕಿದ್ರು ಅಂತ ಪಾಪ ಜಮೈಕಾದಲ್ಲಿ ಪಾರ್ಟಿ ಮಾಡ್ತಿರ್ತಾನೆ. ನಮ್ಮ ವಿಜಯ್ ಮಲ್ಯ ಅಣ್ಣ ಹೋಗಿ ಫೋನ್ ಮಾಡಿಬಿಟ್ಟು ಕರ್ಕೊಂಬಂದ ತಕ್ಷಣ ನೆಕ್ಸ್ಟ್ ಮ್ಯಾಚ್ KKR ಮೇಲೆ ರುಬ್ಬಾಡ್ಬಿಟ್ರೆ 100 ಹೊಡಿತಾನೆ. ಅದೇ ಥರ ನಾನು ಫಿಲ್ ಸಾಲ್ಟ್ ಈ ಸತಿ KKRಗೆ ನನ್ನ ಮಕ್ಕಳ ಯಾಕ್ರ ಬಿಟ್ರಿ ಅಂತ ರುಬ್ಬಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಅವನ ಜೊತೆಗೆ ಹಾಕೊಂಡಿರೋದು ಗುರ್ಬಾಜನನ್ನು. ಗುರ್ಬಾಜ್ ಯಾಕೆ? ಅವ್ನು ಲಾಸ್ಟ್ ಟೈಮು ಫೈನಲ್ ಆಡೋನೆ ಜ್ಞಾಪಕ ಇಟ್ಕೊಳ್ಳಿ KKRಗೆ. ಎಲ್ಲ ನನ್ನ ಮಕ್ಕಳು ಕ್ವಿಂಟನ್ ಡಿಕಾಕ್ ಅಂತ ಅವರೇ. ನನ್ನ ಪ್ರಕಾರ ಅವ್ರು ಆಡ್ಸೋದು ಗುರ್ಬಾಜ್ನ. ಯಾಕಂದರೆ ಲಾಸ್ಟ್ ಟೈಮು ಅಣ್ಣ KKRಗೆ ಆಡಿ ಕಪ್ ಹಿಡ್ಕೊಂಡು ಆಲ್ರೆಡಿ ಓಡಾಡೋನೆ. ಇನ್ ಕೇಸ್ ಮ್ಯಾಚ್ ಟೈಮಿಗೆ ನೋಡಿ ಗುರ್ಬಾಜ್ ಏನಾರು ಹಾಕದೆ ಆನಂದ್ ಮಕ್ಕಳು ಲೆಫ್ಟಿ ಬೇಕು ಡಿಕಾಕ್ ಬೇಕು ಅಂದ್ಕೊಂಡು ಡಿಕಾಕ್ನ ಇಟ್ಕೊಂಡ್ರೆ ಚೇಂಜ್ ಮಾಡ್ಬೋದು ಟಾಸ್ ಆದಮೇಲೂ. ಬಟ್ ನನ್ನ ಪ್ರಕಾರ ಆನಂದ್ ಮಕ್ಕಳು ಆಡ್ಸೋದೇ ಗುರ್ಬಾಜ್ನ. ಇನ್ನು ಬ್ಯಾಟಿಂಗಿಗೆ ಬಂದರೆ ನಮ್ಮ ಅಣ್ಣ ಕಿಂಗ್ ಕೊಹ್ಲಿನ ಬಿಟ್ಟು ಟೀಮ್ ಮಾಡಲ್ಲ RCB ಫ್ಯಾನ್ಸು. ಹಂಗಂತ ಅಲ್ಲ, ಓಪ್ನಿಂಗು ಅಣ್ಣ ಲಾಸ್ಟ್ ಟೈಮು 700 ರನ್ ನೋಡ್ತವನೆ. ಅಣ್ಣ ಇಲ್ಲದೆ ಹೋದರೆ ಟೀಮೇ ಒಂಥರ. ಅದಕ್ಕೆ ಫಸ್ಟು ಮೋಸ್ಟ್ಲಿ ಅಣ್ಣನ ಹಾಕೊಳ್ಳೇಬೇಕು. ಅಣ್ಣನ ಬಿಟ್ರೆ ನೆಕ್ಸ್ಟು ಅಜಿಂಕ್ಯ ರಹಾನೆಗೆ ಹೊಸ್ದಾಗಿ ಕ್ಯಾಪ್ಟನ್ಶಿಪ್ ಬೇರೆ ಕೊಡ್ತಾರೆ. ನನ್ನ ಮಗ ಕ್ಯಾಪ್ಟನ್ ಆದಾಗ ಹೆಂಗೆ ಆಡ್ತಾನೆ ಅನ್ನೋದಕ್ಕೆ ಎಕ್ಸಾಂಪಲ್ ಏನಂದರೆ, ಬಾರ್ಡರ್ ಟ್ರಾಫಿಲಿ ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚ್ ಆಡ್ಬಿಟ್ಟು ವಾಪಸ್ ಬರ್ತಾ ಇದ್ದ ಇಂಡಿಯಾಗೆ. ನೆಕ್ಸ್ಟ್ ಮ್ಯಾಚ್ ಅವ್ನು ಕ್ಯಾಪ್ಟನ್ ಆಯ್ತಿದ್ದಂಗೆ ಅಣ್ಣ ಕ್ಯಾಪ್ಟನ್ಶಿಪ್ ಹೆಂಗೆ ಆಡಬೇಕು ಅಂತ ತೋರಿಸ್ತೀನಿ ತಡ್ರೋ ನನ್ನ ಮಕ್ಕಳ ಅಂದ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಕೌಂಟರ್ ಅಟ್ಯಾಕಲ್ಲಿ 100 ಹೊಡೆದಿದ್ದ. ಜ್ಞಾಪಕ ಇದೆ ಅನ್ಕೋತೀನಿ. ಹಿಂದಿನ ಮ್ಯಾಚ್ ವಿರಾಟ್ ಕೊಹ್ಲಿನ ಬೇರೆ ರನ್ಔಟ್ ಮಾಡಿದ್ದ. ಅವ್ರು ನಮ್ಮವ್ರು ಬೇರೆ 36ಕ್ಕೆ ಬೇರೆ ಔಟ್ ಆಗ್ಬಿಟ್ಟಿದ್ರು. ಅಂಥ ಪ್ರೆಷರಲ್ಲಿ ಅಣ್ಣ 100 ಹಾಕಿದ್ದ. ಸೊ ಈ ಸತಿ ಕ್ಯಾಪ್ಟನ್ಶಿಪ್ ಕೊಟ್ಟಿರೋದು ಸರಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಅವ್ನಿಗೂ ರನ್ ಬೇಕು. ಅಣ್ಣ ರಂಜಿಲೆಲ್ಲ ಚೆನ್ನಾಗಿ ಉಜ್ಜಾಡವನೆ, ಹೊಡೆದಾಡವನೆ. ಸೊ ನನ್ನ ಪ್ರಕಾರ ಈ ಸತಿನೂ ಈ ಮ್ಯಾಚಲ್ಲೂ ಚೆನ್ನಾಗಿ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ಹಾಕೊಂಡಿರೋದು ಟೀಮ್ ಡೇವಿಡ್ ಅಣ್ಣ. ಯಾಕೆ ಅಂದರೆ ಅಣ್ಣ ಬಾಲ್ ಹೊಡೆದ್ರೆ ಕಬ್ಬನ್ ಪಾರ್ಕ್ಗೆ ಬರೋದು. ಮುಂಬೈಯವರು 3 ವರ್ಷ ಒಳ್ಳೆ ಪ್ಲೇಯರು ಅಂತ ಇಟ್ಕೊಂಡು ಈಗ ಕೈ ಬಿಟ್ಬಿಟ್ರು ಯಾಕೋ ಕಾಣೆ. ಬಟ್ ನಾವು RCB ಅವ್ರು ಎತ್ಕೊಂಡಿದ್ದೀವಿ. ಮೋಸ್ಟ್ಲಿ ಚೆನ್ನಾಗಿ ಆಡ್ತಾನೆ ಅಂದ್ಕೊಂಡಿದ್ದೀನಿ. ಬಟ್ ಅದಕ್ಕೆ ಹಾಕೊಂಡಿದ್ದೀನಿ, ನೋಡೋಣ ಏನಾಯ್ತದೆ ಅಂತ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಪಡಿಕಲ್ಲು. ಎಷ್ಟೇ ಆಗಲಿ ನಮ್ಮೂಲಿ ನಮ್ಮ ಟೀಮಿಗೆ ಆಡಿದ್ರೇ ಚೆಂದ. ಒಂದು ಕಾಲದಲ್ಲಿ RCBಗೆ ಆಡ್ಬೇಕಾರೆ ಏನು ಹುಡುಗಿರ್ ಫ್ಯಾನ್ ಬೇಸ್ ಇತ್ತು. ಆಮೇಲೆ ಪಾಪ ಹುಡುಗಿರು ಕಾಣೆ ಆಗ್ಬಿಟ್ರು, RCBಯಿಂದನೂ ಕಾಣೆ ಆಗ್ಬಿಟ್ಟ. ಈ ಸತಿ ವಾಪಸ್ ಬಂದವನೇ. ಟೀಮಲ್ಲಿ ಆಡಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಪಾಪ ಇಂಪ್ಯಾಕ್ಟ್ ಸಬ್ ಅಂತ ತಗೋಬೋದು. ಅಣ್ಣ ತಗೊಂಡ ತಕ್ಷಣ ಚೆನ್ನಾಗಿ ರುಬ್ಬಿ ಟೀಮಲ್ಲಿ ಜಾಗ ಪಕ್ಕ ಮಾಡ್ಕೊತಾನೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಹಾಕಿ. ಸೊ ಅಣ್ಣ ಪಡಿಕಲ್ ಅಣ್ಣನ ನಾನು ಇಟ್ಕೊಂಡಿದ್ದೀನಿ ನಮ್ಮ ಟೀಮಲ್ಲಿ. ಇನ್ನು ಆಲ್ರೌಂಡರ್ಸ್ ಬಂದರೆ ಸುನಿಲ್ ನಾರಾಯಣ ಅಣ್ಣ ಬಿಡು. ಅಣ್ಣ ಓಪ್ನಿಂಗ್ ಬರ್ತಾನೆ, ಬಂದರೆ ಬೆಟ್ಟ ಅಂತ ಆಡ್ತಿರ್ತಾನೆ. ಅವನು ಆಡ್ಬೇಕಾದ್ರೆ ಸಿಗಾಕತ್ತು ಇಲ್ಲ ಅಂದ್ರೆ ಇಲ್ಲ. ಬಟ್ RCB ಮೇಲೆ ಅಣ್ಣ ಚೆನ್ನಾಗಿ ರುಬ್ಬವನೇ. ಹಳೇದೆಲ್ಲ ಮ್ಯಾಚೆಲ್ಲ ನೆನೆಸ್ಕೊಂಡ್ರೆ. ಅದು ಅಲ್ಲದೆ 4 ಓವರ್ ಅಣ್ಣನ ಬ್ಯಾಂಕು. ಸೊ ಅಣ್ಣನ ಇಟ್ಕೊಂಡಿದ್ದೀನಿ.
ಅದನ್ನು ಬಿಟ್ರೆ ರಸೆಲ್ಲು ಈಗ ಅವನು ಹೆಂಗೆ ಆಡ್ತಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ರಸೆಲ್ ಯಾಕೆ ನಮ್ಮ ಲಿವಿಂಗ್ಸ್ಟನ್ನೇ ಇಟ್ಕೊಳ್ಳೋಣ, ಹೆಂಗಿದ್ರು ಬ್ಯಾಟಿಂಗ್ ಅಂತೂ ಕೊಟ್ಟೆ ಕೊಡ್ತೀವಿ ನಾವು ಆರ್ ಸಿ ಬಿ ಅವರು. ಬೌಲಿಂಗಲ್ಲೂ ಒಂದು 2 ಓವರ್ ಹಾಕ್ತಾನೆ ಅಣ್ಣ ಹೆಂಗೆ ಅಂದರೆ ಲೆಗ್ ಸ್ಪಿನ್ನು ಆಫ್ ಸ್ಪಿನ್ನು. ನೀನು ಲೆಫ್ಟ್ ಹ್ಯಾಂಡ್ರ್ ಬಂದರೆ ಹಾಚ್ಕೋಬೇಕು ಅಂತ ಆಫ್ ಸ್ಪಿನ್ ಹಾಕ್ತಾನೆ, ರೈಟ್ ಹ್ಯಾಂಡ್ರ್ ಬಂದರೆ ಹಾಚ್ಕೋಬೇಕು ಅಂತ ಲೆಗ್ ಸ್ಪಿನ್ ಹಾಕ್ತಾನೆ. ಏನೋ ಒಂದು ಮಾಡಿ 1-2 ವಿಕೆಟ್ ಎತ್ತಾನೆ ಅಂದ್ಕೊಂಡು ಹಾಕೊಂಡಿದ್ದೀನಿ, ನೋಡೋಣ ಏನಾಯ್ತದೆ ಅಂತ. ಬೌಲಿಂಗ್ ಬಂದರೆ ಬೌಲಿಂಗಲ್ಲಿ ನಾವು ಚಕ್ರವರ್ತಿನ ಬಿಟ್ಟಿರೋದು. ಚಕ್ರವ್ಯೂಹ ಅಂತ ಚಾಂಪಿಯನ್ ಟ್ರೋಫಿಗೆಲ್ಲ ಅಣ್ಣನೇ ಬಹುಮುಖ್ಯ ಕಾರಣ. ಅಣ್ಣನ ಬೌಲಿಂಗಿಗೆ ಫಿದಾ ಆದವರೇ ಇಲ್ಲ. ನೋಡೋಣ ನಮ್ಮ ಆರ್ ಸಿ ಬಿ ಅವ್ರು ಫಿದಾ ಆಗ್ತಾರೋ ಇಲ್ಲ, ನಿನ್ನ ಬೌಲಿಂಗ್ ಸಾಕೋಣ, ನಮಗೂ ನೋಡಿ ಬೇಜಾರಾಗ್ಬಿಟ್ಟದೆ, ಒಬ್ಳನ್ನೇ ಯಾರು ಹೊಡ್ಲುತ್ತಾ ಇರ್ತಾರೆ ಅಂತ ರುಬ್ತಾರೋ ನೋಡಬೇಕು. ಫಿಲ್ ಸಾಲ್ಟು ಕೊಲ್ಕತ್ತಕ್ಕೆ ಕಡಿದ್ದ, ಅವ್ನು ರುಬ್ಬೋದು. ಇನ್ನು ನಮ್ಮ ಕ್ಯಾಪ್ಟನ್ ಪಟ್ಟಿದ್ದಾರಣ ಸ್ಪಿನ್ನರ್ಗೆ ನಾಯಿ ಹೊಡೆಯೋದ್ರಲ್ಲಿ ಸೀಮಾ. ಬಟ್ ಆದರೂ ಇರಲಿ, ಹೊಡೆಯೋಕೆ ಹೋಗಿ ವಿಕೆಟ್ ಬಿದ್ದರೆ ಯಾಕೆ ಬೇಕು ಆಮೇಲೆ ಅಂತ ಅವ್ನ ಹಾಕೊಂಡಿದ್ದೀನಿ. ಇನ್ನು ಹರ್ಷಿತ್ ರಾಣಾ ಗಂಭೀರ್ ಕೋಟಾನೋ ಯಾವ ಕೋಟಾನೋ ಒಟ್ಟಿನಲ್ಲಿ ಟೀಮ್ ಇಂಡಿಯಾಗೆ ಸೇರ್ಕೊಂಡು ಹೆಂಗೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದುಬಿಟ್ಟ ಅಣ್ಣನ ಕೈಲಿ ಆಲ್ರೆಡಿ ಒಂದು ICC ಟ್ರೋಫಿ ಇದೆ. ಯಾವುದಕ್ಕೂ ಇಂಡಿಯನ್ ಟೀಮ್ಗೆ ಹೋದ್ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಗಿರುತ್ತೆ, ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ಗೆ ನಮ್ಮ ರಕೀನ್ ಸಲಾಮು ಏನಕ್ಕೆ ಅಂದರೆ ಡೆತ್ ಓವರ್ ಸ್ಪೆಷಲಿಸ್ಟು. ನೆಟ್ಸಲ್ಲಿ ಅಣ್ಣ ಕೊಹ್ಲಿಗೆ ಫುಲ್ಲು ಬಾಲ್ ತಿನ್ನಿಸ್ಬಿಟ್ಟವನಂತೆ. ಸೊ ಡೆತ್ ಓವರ್ ಸ್ಪೆಷಲಿಸ್ಟ್ ಒಂದು ಮೊದಲೇ ಹೆಸರು ಇಟ್ಕೊಂಡ್ಬಿಟ್ಟವನು. ಇನ್ನೂ ಇಂಡಿಯಾಗೂ ಆಡಿಲ್ಲ, IPL ಫಿಕ್ಸ್ ಆಗಿಲ್ಲ, ಆದರೂ ಎಲ್ಲ ಕರೆಯೋದು ಡೆತ್ ಓವರ್ ಸ್ಪೆಷಲಿಸ್ಟು ಅಂತ. ಸೊ ನಮ್ಮದು ಇಲ್ಲೇ ಡೆತ್ ಓವರ್ ಸ್ಪೆಷಲಿಸ್ಟು ಅಂತ ಹಾಕೊಂಡಿದ್ದೀನಿ. ಸೊ ಇದೆಲ್ಲ ಆಯಿತು. ನೆಕ್ಸ್ಟ್ ಏನು ನಮ್ಮ ಕ್ಯಾಪ್ಟನ್ನು ವೈಸ್ ಕ್ಯಾಪ್ಟನ್ನು ಯಾರು ಅಂತ ಫಿಕ್ಸ್ ಮಾಡೋದು. ಎಲ್ಲರೂ ಹಾಕೋದು ಕೊಹ್ಲಿನ ನರೇನ್ನೋ ಹಾಕ್ತಾರೆ, ನಾವು ಹಂಗಲ್ಲ, ರಕೀಬ್ ಸಲೇಮು. ಯಾಕೆ ಅಂದರೆ ಅಣ್ಣ ಹೆಂಗೆ ಡೆತ್ತಲ್ಲಿ ಬೌಲಿಂಗು 2-3 ವಿಕೆಟ್ ಬಿದ್ದರೂ ನಮ್ಮ ಕ್ಯಾಪ್ಟನ್ನು ಫುಲ್ಲು ಟಾಪಲ್ಲಿ ಹೊಟ್ಟೋಯ್ತಾನೆ. ಇನ್ನು ಹೆಸರು ಪ್ರೂವ್ ಮಾಡೋಕ್ಕೆ ಬಂದಿರೋ ಪಡಿಕಲ್ಲು ಹೇಳೋಕ್ಕಾಗಲ್ಲ, ಮಿನಿಮಮ್ 70-80 ಹಾಕ್ಬಿಟ್ರೆ ಅಣ್ಣ ಪಟ್ಕೊಂಡು ಹೆಂಗೋ ಒಂದು ಮಾಡ್ಕೊಂಡು ಯಾರಿಗೆ ಬೇಕಣ್ಣ ಅಂದ್ಬಿಟ್ಟು ಅಣ್ಣನ ವೈಸ್ ಕ್ಯಾಪ್ಟನ್ ಮಾಡಿದ್ದೀನಿ. ಸೊ ಇದು ನಮ್ಮ ಟೀಮ್ ಹೆಂಗದೆ ಅಂತ ನಿಮಗೆ ತೋರ್ಸೋಣ ಅಂದರೆ ಹಿಂಗದೆ. ಸೊ ಈ ಟೀಮು ನಿಮ್ಗೆ ಇಷ್ಟ ಆಗಿದ್ದರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಡಿಫ್ರೆಂಟ್ ಆಗಿದ್ದರೆ, ವರ್ಕ್ ಆಯ್ತದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಈ ಟೀಮ್ ಮಾಡ್ಕೊಳ್ಳಿ, ಕಾಸು ಕೆತ್ಕೊಳ್ಳಿ. ನಂಗೂ ಕಾಸು ಜಾಸ್ತಿ ಬಂದರೆ ಕೊಡ್ರಪ್ಪೋ ಅಂತ ಹೇಳ್ತಾ ಇವತ್ತಿನ ಟೀಮ್ನ ಮುಗಿಸ್ತೀನಿ. ನಾಳೆ ಇನ್ನೊಂದು ಟೀಮ್ ಮಾಡ್ಕೊಂಡು ಇನ್ನೊಂದು IPL ಮ್ಯಾಚ್ ಜೊತೆ ನಮ್ಮ ಭೇಟಿ. ಥ್ಯಾಂಕ್ ಯು ಸೋ ಮಚ್ ಹುಡುಗರ, ಎಂಜಾಯ್ ಮಾಡಿ, ದುಡ್ಡು ಮಾಡಿ.